ಮೇಡಮ್ಮ ಎಳ್ಳುಬತ್ತಿ ಹಚ್ಚೋದ್ರಿಂದ ಅಮ್ಮ ನಿಮ್ಮ ಕಷ್ಟಗಳು ಯಾವ ರೀತಿ ದೂರ ಆಗುತ್ತೆ ಅಂದರೆ ಎಳ್ಳುಬತ್ತಿ ಯಾವ ರೀತಿ ಸಿಡಿಯುತ್ತೋ ಅದೇ ರೀತಿ ನಿಮ್ಮ ಕಷ್ಟಗಳು ದೂರ ಆಗ್ತಾ ಹೋಗ್ತಾವಮ್ಮ. ಇಲ್ಲಿ 9 ಗ್ರಹಗಳ ದೇವಸ್ಥಾನ ಇದು. 9 ಗ್ರಹಗಳಿಗೆ 9 ಎಳ್ಳುಬತ್ತಿ ಹಚ್ಚೋದ್ರಿಂದ 9 ಗ್ರಹಗಳ ದೋಷ ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ. ಸತ್ಯ ಶನೇಶ್ವರ ಏನೇ ಸಮಸ್ಯೆ ಇದ್ರೂ ನಿವಾರಣೆ ಮಾಡ್ತಾನೆ ಹೋಗ್ತಾನೆ. ಸೋಂ ಶನೇಶ್ವರ ಏನಮ್ಮ, ಶನೇಶ್ವರ ಆರೋಗ್ಯ ಬಗ್ಗೆ ಕೊಡಲಿ ಅಮ್ಮ. ಪೂಜಾ ಹೋಮ ಅದೇನಾದರೂ ನಿಮ್ಗೆ ಏನಾದರೂ ಮಾಡಿಸು ಅಂತ ಏನಾದ್ರು ಹೇಳಿದ್ರೆ ಅದನ್ನ ಮಾಡಿಸಿದ್ರೆ ಒಳ್ಳೆಯದಾಗುತ್ತೆ. ಯಾರೂ ಏನೂ ಹೇಳ್ಕೊಟ್ಟಿಲ್ಲ, ನಾವು ಡೈರೆಕ್ಟಾಗಿ ಹೇಳ್ತಾ ಇದ್ದೀವಿ. ನಾವಿಬ್ಬರು ದಂಪತಿಗಳು ಬಂದು ಬೆಂಗಳೂರಿಂದ ಬರ್ತಾ ಇದ್ದೀವಿ. ಈ ವಿಡಿಯೋ ನೀವು ನೋಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಜಾತಕದಲ್ಲಿರೋ ಅದೆಷ್ಟೋ ದೋಷಗಳು ಪರಿಹಾರ ಆಗುತ್ತೆ. ಆದ್ರೆ ನೀವು ಮಾಡ್ಬೇಕಾಗಿರೋ ಕೆಲಸ ಇಷ್ಟೇ. ಅದಕ್ಕೂ ಮೊದಲು ಈ ವಿಡಿಯೋವನ್ನ 4 ಜನರಿಗೆ ಶೇರ್ ಮಾಡಿ ಹಾಗೂ ಓಂ ಅಂತ ಕಮೆಂಟ್ ಮಾಡಿ. ಇಲ್ಲಿ ಮಾತ್ರ ನವಗ್ರಹಗಳು ದಂಪತಿ ಸಮೇತ ಇರೋದು. ಹಾಗಾಗಿ ನವಧಾನ್ಯಗಳನ್ನ ನವಗ್ರಹಗಳಿಗೆ ಅರ್ಪಿಸಿದ್ರೆ ನಿಮ್ಮ ದೋಷವೆಲ್ಲ ಸ್ಥಳದಲ್ಲಿ ಪರಿಹಾರ ಆಗುತ್ತೆ ಅನ್ನುವ ಪ್ರತೀತಿ ಇಲ್ಲಿದೆ. ಆಗಿರೋದಕ್ಕೆ ತಾನೇ ಸರ್ ಎಲ್ಲ ಇಷ್ಟು ಜನ ಸೇರಿರೋದು, ನಾವು ಬರ್ತಾನೆ ಇರೋದು. 13 ವರ್ಷವರೆಗೆ ಬರೋದು ಭಾಳ ಶ್ರೇಷ್ಠವಾದ ಪೂಜೆ. ಅಭಿವೃದ್ಧಿ ಪೂಜೆ, ಅನುಕೂಲ ಪೂಜೆ, 7.5 ಅಷ್ಟಮ ಶನಿ, ಪಂಚಮ ಶನಿ, ಕುಜದೋಷ ಏನೇ ದೋಷಗಳಿದ್ರೂ ಕೂಡ ಭಗವಂತನ ಒಂದು ಸಾನ್ನಿಧ್ಯದಲ್ಲಿ ಹೋದಾಗ ಅವೆಲ್ಲವೂ ಕೂಡ ನಿವಾರಣೆ ಆಗ್ತಾ ಹೋಗ್ತವೆ. ದೋಷಗಳಿದ್ರೆ ಪರಿಹಾರ ಆಗುತ್ತೆ ಅಂದ್ಬಿಟ್ಟೆ ಇಲ್ಲಿ ಲಕ್ಷಾಂತರ ಜನ ಬಂದು ಸೇರ್ತಾರೆ, ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ದೋಷ ಪರಿಹಾರ ಆಗುತ್ತೆ ಇಲ್ಲಿ ಬಂದು ಹೋದರೆ. ಇದು ಬಿದನಗೆರೆ ಶನ್ಮಾತ್ಮನ ದೇವಸ್ಥಾನ ಮತ್ತು ಆಂಜನೇಯನ ದೇವಸ್ಥಾನ ಮತ್ತು ಇಲ್ಲಿ ದಂಪತಿಗಳ ಸಮೇತ ಇರೋ ನವಗ್ರಹ. ಇಲ್ಲಿ ಬಂದು ಎಲ್ಲರೂ ದರ್ಶನ ಮಾಡ್ಕೊಂಡು ಹೋದರೆ ತುಂಬ ಒಳ್ಳೆಯದಾಗುತ್ತೆ. ನಾನು ಇದು 2ನೇ ಸರಿ ಬರ್ತಾ ಇರೋದು. ನಾವಿಬ್ಬರು ದಂಪತಿಗಳಾಗಿ ಬಂದು ಇದೊಂದು 4ನೇ ಸರಿ. ಹಿಂದೆ ಎಲ್ಲ ಏನು ಬಂದಿದ್ದೀವಿ, ನಮಗೆ ಪೂಜೆ ಅದು ಹೋಮ ಮಾಡೋಕ್ಕೆ ಅಂತ ಹೇಳಿದರು. ನಾವು ಹೇಳೋಕ್ಕಿಂತ ಮುಂಚೆ ಇಲ್ಲಿರುವಂಥ ಗುರುಗಳು ನಮಗೆ ನಮ್ಮ ಪ್ರಶ್ನೆ ಏನು ಅಂತ ಅವರೇ ಹೇಳಿಬಿಡ್ತಾರೆ, ಏನು ಹೆಂಗೆ ಅಂತ. ಸೊ ಅದರಿಂದನೇ ನಮಗೊಂದು ಸ್ವಲ್ಪ ಧೈರ್ಯ ಬರುತ್ತೆ. ಓಕೆ, ನಮ್ಮದೇನೋ ಅನುಕೂಲ ಆಗ್ತಾಯಿದೆ, ನಮ್ಮದು ಅರ್ಥ ಮಾಡ್ಕೋತಿದ್ದಾರೆ ಅಂತ ಅನಿಸುತ್ತೆ. ಬಂದು ಇಲ್ಲಿ ಗುರುಗಳ ಹತ್ರ ಭೇಟಿಯಾಗಿ ಅವ್ರು ಏನು ಹೇಳ್ತಾರೆ, ಪೂಜಾ ಹೋಮ ಅದೇನಾದರೂ ನಿಮ್ಗೇನಾದರೂ ಮಾಡಿಸು ಅಂತ ಏನಾದ್ರು ಹೇಳಿದ್ರೆ ಅದನ್ನ ಮಾಡಿಸಿದ್ರೆ ಒಳ್ಳೆಯದಾಗುತ್ತೆ. ಯಾರೂ ಏನೂ ಹೇಳ್ಕೊಟ್ಟಿಲ್ಲ, ನಾವು ಡೈರೆಕ್ಟಾಗಿ ಹೇಳ್ತಾ ಇದ್ದೀವಿ. ನಾವಿಬ್ಬರು ದಂಪತಿಗಳು ಬಂದು ಬೆಂಗಳೂರಿಂದ ಬರ್ತಾ ಇದ್ದೀವಿ. ಬಂದು ಇದು 4ನೇ ಸರಿ. ನವಗ್ರಹಗಳು ಒಂದೇ ಇದರಲ್ಲಿ ಒಂದು ಚಿಕ್ಕ ಕಟ್ಟೆ ಮೇಲೆ ಆ ಥರ ಮಾಡಿರೋದನ್ನ ನಾವು ಜಾಸ್ತಿ ನೋಡಿರ್ತೀವಿ. ಬಟ್ ಇಲ್ಲಿ ದಂಪತಿಗಳ ಸಮೇತ ಒಂದು ಎಲ್ಲ ಒಂದೊಂದೊಂದೊಂದು ನವಗ್ರಹಗಳಿಗೂ ಒಂದೊಂದೊಂದು ಗುಡಿ ಮಾಡಿಬಿಟ್ಟು ಅದು ಸೆಪ್ರೇಟಾಗಿ ಅದಕ್ಕೆ ಅಂತ ಒಂದು ಮಂತ್ರ ಕೊಟ್ಟು ಅದಕ್ಕೆ ಇರುವಂಥ ಒಂದು ಬಣ್ಣ ಆಗಲಿ, ಅದರ ಪ್ರಾಣಿ ಆಗಲಿ, ಅವ್ರ ವಾಹನಗಳಾಗಲಿ ನೀಟಾಗಿ ಮೆನ್ಷನ್ ಮಾಡಿ ಬರೆದಿದ್ದಾರೆ, ಎಲ್ಲ ಹೇಳಿದ್ದಾರೆ. ಬಂದರೆ ಖುಷಿ ಆಗುತ್ತೆ, ಸಮಾಧಾನ ಆಗುತ್ತೆ. ಪೂಜೆ ಮಾಡಿಸ್ಕೊಂಡು ಹೋಗಿ ಒಳ್ಳೆಯದಾಗತ್ತೆ. ನಾವು ಮಾಡಿರೋ ಅಂಥ ಪಾಪ ಕರ್ಮಗಳನ್ನ ಕಳ್ಕೋಬೇಕು ಅಂದರೆ ಇಂಥ ಒಂದು ಸನ್ನಿಧಿಗೆ ಬಂದರೆ ತುಂಬ ಒಳ್ಳೆಯದು. ಇದು 13 ವರ್ಷಕ್ಕೊಂದ್ಸರಿ ನಡೆಯುವಂಥ ಒಂದು ಪುಣ್ಯಕ್ಷೇತ್ರ ಇದು. ಈ ಸನ್ನಿಧಾನಕ್ಕೆ ಬಂದರೆ ತುಂಬ ಒಳ್ಳೆಯದಾಗುತ್ತೆ. ಎಲ್ಲರಿಗೂ ನಮ್ಮ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗಿ ನಮಗೆ ಎಲ್ಲ ಸುಖ ಶಾಂತಿ ನೆಮ್ಮದಿಗಳು ದೊರಕುತ್ತದೆ. ಹೀಗೆ ಒಂದು ನವಧಾನ್ಯನ ಭಗವಂತನ ಮುಂದೆ ನಿಂತು ಭಕ್ತಿಯಿಂದ ಆರಾಧಿಸಿ ಆ ಭಗವಂತನಿಗೆ ನೀಡಿದ್ದೇ ಆದಲ್ಲಿ ಎಲ್ಲವೂ ಕೂಡ ದೋಷ ನಿವಾರಣೆ ಆಗ್ತವೆ. ಮಕ್ಕಳು ಭಾಗ್ಯ ಕಾಣ್ತೀರಾ, ಮದುವೆ ಭಾಗ್ಯ ಕಾಣ್ತೀರಾ. ಯಾಕಂದರೆ ಶನಿ ದೋಷ ಇರ್ತವ್ರು ಮಕ್ಕಳು ಭಾಗ್ಯನೂ ಆಗಲ್ಲ, ಮದುವೆ ಭಾಗ್ಯನೂ ಆಗಲ್ಲ, ಎಲ್ಲವೂ ಕಷ್ಟವನ್ನು ಕಾಣ್ತಾ ಹೋಗ್ತೀರಾ. ಹಾಗಾಗಿ ಎಲ್ಲವೂ ಕಷ್ಟವನ್ನು ನಿವಾರಣೆ ಮಾಡುವಂಥದ್ದೇ 9 ಗ್ರಹಗಳ ಒಂದು ಉದ್ದೇಶ. ಹಾಗಾಗಿ ಆ ಭಗವಂತನ ಒಂದು ಕಾಟವನ್ನು ಪರಿಹಾರ ಮಾಡಲಿ ಅನ್ನೋಕ್ಕೋಸ್ಕರ 9 ಧಾನ್ಯವನ್ನು ಪ್ರತಿದಿನ ಬಂದಂಥ ಭಕ್ತಾದಿಗಳು ಎಲ್ಲರೂ ಕೂಡ ಭಕ್ತಿಯಿಂದ ಆರಾಧಿಸಿ ಸಲ್ಲಿಸಿ ಕೈ ಮುಗಿದು ಭಗವಂತನಿಗೆ ಸೇವೆಯನ್ನು ಸಲ್ಲಿಸಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಶ್ರೀ ಸತ್ಯಶನೇಶ್ವರ ಸ್ವಾಮಿ ಬಿದಿನಗೆರೆ. ಸತ್ಯಶನೇಶ್ವರ ಸ್ವಾಮಿ ಯಾರು ನಂಬ್ತೀರಾ, ಇವತ್ತು ಎಂದೆಂದಿಗೂ ಕೈ ಬಿಡದಂಥ ಸತ್ಯಶನೇಶ್ವರ ಸ್ವಾಮಿ. ಎಲ್ಲರೂ ಕೂಡ ಭಗವಂತನ ಬಗ್ಗೆ ಆರಾಧಿಸಿ ಪೂಜೆ ಸಲ್ಲಿಸಿದೆ ಆದಲ್ಲಿ ಇಷ್ಟಾರ್ಥಗಳನ್ನು ಕೊಡುವಂಥ ಒಂದು. ಹಾಗೆಯೇ ಪಂಚಮುಖಿ ಆಂಜನೇಯ ಕೂಡ ಇದ್ದಾರೆ ಇಲ್ಲಿ, ಅವ್ರಿಗೂ ಕೂಡ ಒಂದು ಪೂಜೆ ಸಲ್ಲಿಸಿದೆ ಆದಲ್ಲಿ ಹೆಚ್ಚಿನ ರೀತಿಯ ಯಾರಿಗೂ ಏನೇ ಕೆಲಸ ಕಾರ್ಯಗಳು ಇವು ಆಗ್ತಾ ಇಲ್ವಾ, ಬಂದು ಪ್ರಾರ್ಥನೆ ಮಾಡಿ ಉತ್ತಕ್ಕೆ 11 ರೂಪಾಯಿ ಕಾಣಿಕೆ ಸಂಕಲ್ಪ ಮಾಡ್ಕೊಳ್ಳಿ. ಹಾಗೆ ಆ ಭಗವಂತನ ಯಾರು ಆರಾಧಿಸ್ತೀರಾ ಇವತ್ತಿಂದನೇ ಆ ಭಗವಂತ ಒಳ್ಳೇದು ಮಾಡ್ತಾ ಹೋಗ್ತಾನೆ. ನಾವು ಶಿವಮೊಗ್ಗದಿಂದ ಬಂದಿರೋದು. ಅಂದರೆ ಇದು ನಾವು ಯೂಟ್ಯೂಬಲ್ಲೆಲ್ಲ ನೋಡಿ ಭಾಳ ಚೆನ್ನಾಗಿ ನಡೀತಾ ಇದೆ ಅಂತೇಳಿ ಭಾಳ ದೂರದಿಂದನೂ ನಾವು ಬಂದು ಶನಿಮಹಾದೇವರಿಗೆ ಇದೇ 1ನೇ ಸರಿ ನಾವು ಬಂದು ನೋಡ್ತಾ ಇದ್ವಿ. ಅಂದರೆ ಇದು ತುಂಬ ಪವರ್ಫುಲ್ ದೇವಸ್ಥಾನ. ಆದರೆ ಇದು ಎಲ್ಲರೂ ಬಂದು ಇದನ್ನು ನೋಡಿ ಎಲ್ಲರೂ ಇದರ ಆಶೀರ್ವಾದ ತಗೊಂಡು ಪಡ್ಕೋಬೇಕು. ಯಾರು ಇದನ್ನು ತಿರಸ್ಕಾರ ಮಾಡೋಕ್ಕೆ ಹೋಗಬೇಡಿ. ದೇವ್ರನ್ನ ಭಾಳ ಒಳ್ಳೆ ಪವರ್ಫುಲ್ಲು.